ಸೂಚನೆ ನೂರು ವಿಷಯ ಎತ್ತರೂನು ನಿನ್ನದೊಂದೇ ಯೋಚನೆ ಇಬ್ಬರಲ್ಲ ಒಬ್ಬರೀಗ ನಾನೆನ್ನು ನಿನಗರ್ಪಣೆ ನೀನಾದೇನಾ ನೀನಾದೇನಾ ನಿನ್ನೊಂದಿಗೆ ಈ ಜೀವನ. ಅಶ್ವಿನಿ, ಹಾಗಿದ್ರೆ ನಿಂಗೆ ನಾನು ಇಷ್ಟ ಇಲ್ವಾ? ನನಗೆ ಮದುವೆನೇ ಇಷ್ಟ ಇಲ್ಲ ರಾಜು. ಯಾಕೆ? ಮತ್ತಿನ್ನೇನು, ನಾನು ನನ್ನ ಪಾಡಿಗೆ ಕಾಲೇಜ್ ಹೋಗ್ತೀನಿ, ಓದ್ತೀನಿ, ಬರ್ತೀನಿ. ದಿಢೀರಂತ ಮದುವೆ ಅಂತ ಹೇಳಿದರೆ ಯಾರಿಗೆ ತಾನೇ ಇಷ್ಟ ಆಗ್ತದೆ? ನನ್ನ ಫ್ರೆಂಡ್ಸ್ ಅವರೆಲ್ಲ ಓದಿ ಮುಗ್ದ ನಂತರನೇ ಮದುವೆ ಅಂತ ಹೇಳ್ತಿದ್ದಾರೆ. ನಾನು ಮಾತ್ರ ಓದನ್ನು ಈಗಲೇ ಬಿಟ್ಟು ಮದುವೆ ಮಾಡ್ಕೋಬೇಕಾ? ದಿಢೀರಾಗಿ ಮದುವೆ ಅಂತ ಹೇಳಿದರೆ ಹೇಗೆ ಒಪ್ಪಲಿ ನಾನು? ಅಶ್ವಿನಿ, ನೀನೀಗ ಏನು ಹೇಳ್ತಿದ್ಯಾ? ನಂಗೆ ಸ್ವಲ್ಪನೂ ಅರ್ಥ ಆಗ್ತಿಲ್ಲ. ನಾನು ಇಷ್ಟ ಇಲ್ಲ ಅಂತ ಹೇಳ್ತಿದ್ಯಾ, ಇಲ್ಲ ಒಮ್ಮೆಲೆ ಮದುವೆ ಇಟ್ಟಿದ್ರಿಂದ ಮದುವೆ ಇಷ್ಟ ಇಲ್ವಾ? ಒಮ್ಮೆಲೆ ಮದುವೆ ಅಂತ ಇಟ್ಟಿದ್ದಾರೆ ನನಗೆ ಇಷ್ಟ ಆಗ್ತಿಲ್ಲ. ಅಪ್ಪ, ಹಾಗಿದ್ರೆ ನಾನು ಇಷ್ಟ. ಇನ್ನೂ 2 ವರ್ಷ ಮುಗ್ದಾದ್ಮೇಲೆ ಆದರೆ ಸರಿ. ಓದ್ತಿರುವಾಗಲೇ ಮದುವೆ ಅಂದರೆ ಅಷ್ಟೇನಾ? ನಾನು ಕೂಡ ನಾನೇ ಇಷ್ಟ ಇಲ್ಲ ಅಂತೇಳಿ ಬೈತಿದ್ಯಾ ಅಂತ ಅಂದ್ಕೊಂಡೆ. ನಿನ್ನ ನನಗಿಷ್ಟ ಇದೆಯಾ ಇಲ್ವಾ ಅಂತ ಕೇಳಿದರೆ ನಂಗೆ ಗೊತ್ತಾಗ್ತಿಲ್ಲ. ನನಗೆ ನನ್ನ ಅಪ್ಪ ಅಂದರೆ ತುಂಬ ಇಷ್ಟ. ನನ್ನ ಅಪ್ಪನಿಗೇನು ಸಂತೋಷನೋ ಅದೇ ನನಗೂ ಕೂಡ ಸಂತೋಷ. ಆದ್ದರಿಂದ ನಮ್ಮ ಅಪ್ಪ ಏನು ಹೇಳಿದರೂ ನಾನು ಕೇಳ್ತೀನಿ. ಅಪ್ಪನಿಗೋಸ್ಕರ ಮದುವೆಗೂ ಸರಿ ಅಂದೆ. ಏನು ಓದನ್ನು ನೆನೆಸಿದ್ರೇ ಸ್ವಲ್ಪ ಕಷ್ಟ ಆಗ್ತಿದೆ. ಕಷ್ಟಪಡಬೇಡ, ಖುಷಿಯಾಗಿರು. ಮದುವೆ ಆದಮೇಲೆ ನೀನೇನಾದರೂ ಕಾಲೇಜ್ಗೆ ಹೋಗೋದಿಲ್ಲ ಅಂತ ಹೇಳಿದರೆ ನಿಂಗೆ 2 ಕೊಟ್ಟು ನಾನೇ ನಿನ್ನನ್ನು ಕರ್ಕೊಂಡು ಹೋಗ್ತೀನಿ ಕಾಲೇಜ್ಗೆ. ಏನು ಹೊಡಿತೀರಾ? ಹಾಂ, ಮತ್ತೆ ಕಾಲೇಜ್ಗೆ ಹೋಗಲ್ಲ ಅಂತ ಏನಾದರೂ ಹೇಳಿದರೆ ನಿಂಗೆ 2 ಬಿಟ್ಟೆ ನಿನ್ನ ಕರ್ಕೊಂಡು ಹೋಗೋದು. ಹಾಗಿದ್ರೆ ಮದುವೆ ಆದಮೇಲೂ ನಾನು ಯಾವಾಗಲೂ ಥರ ಕಲಿಬೋದಾ? ಹಾಂ, ಧಾರಾಳವಾಗಿ. ಹೆಣ್ಮಕ್ಳಿಗೆ ಓದು ಮುಖ್ಯ ಅಂತ ನಾನು ಎನಿಸೋನು. ಅಂಥದ್ರಲ್ಲಿ ನನ್ನ ಹೆಂಡತಿನ ನಾನು ಕಲಿಸ್ಲಿಕ್ಕೆ ಬಿಡಲ್ವಾ? ಹಾಂ, ಏನು ಹೇಳಿದ್ರಿ ಇವಾಗ? ಹಾಂ, ಇನ್ನೊಮ್ಮೆ ಹೇಳಿಬೇಕಾ? ಏ ಅಶ್ವಿನಿ. ಹಾಂ, ಏನು? ಅಪ್ಪನಿಗೋಸ್ಕರ ಮದುವೆಗೆ ಒಪ್ಕೊಂಡೆ ಅಂತ ಹೇಳಿದೆ, ಆದರೆ ನಿನಗೆ ನಾನು ಇಷ್ಟ ಇದ್ದೀನ ಅಲ್ವಾ ಅಂತ ಹೇಳೇ ಇಲ್ವಲ್ಲ? ಹಾಂ, ಅದು ಹೇಳು ಅಶ್ವಿನಿ, ನಿನಗೆ ನಾನು ಇಷ್ಟನಾ? ಅದೇ ಮದುವೆಗೇನೆ ಓಕೆ ಅನ್ನಲ್ಲ, ಮತ್ತೇನು? ಅದು ನಿನ್ನ ಅಪ್ಪನಿಗೋಸ್ಕರ ನೀನು ಸರಿ ಅಂತ ಹೇಳ್ದೆ ಅಂತ ತಾನೇ ಹೇಳಿದ್ದು. ನಿನಗಿಷ್ಟನಾ ಅಂತ ನೀನು ಹೇಳಲೇ ಇಲ್ಲ. ಅದೇ ಮದುವೆ ದಿನನೇ ಫಿಕ್ಸ್ ಆಗೋಯ್ತಲ್ಲ, ಇನ್ನು ಮದುವೆ ಮುಗೀಲಿ ಆಮೇಲೆ ಹೇಳ್ತೀನಿ. ಹೇ, ಇದೇನು ಹೊಸದಾಗಿದೆ? ಮದುವೆಗೆ ಮುಂಚೆ ಹೇಳೋದನ್ನ ಮದುವೆ ಆದಮೇಲೆ ಹೇಳ್ತೀನಿ ಅಂತಿದ್ಯಲ್ಲ? ನಿನ್ನ ಬಗ್ಗೆ ನನಗೇನೂ ಗೊತ್ತಿಲ್ಲ, ಅಂಥದ್ರಲ್ಲಿ ಹೇಗೆ ಇವಾಗಲೇ ನಾನು ಇಷ್ಟ ಇದೆಯಾ ಅಂತ ಇನ್ನು ಹೇಳೋದು? ಆದ್ದರಿಂದ ಮದುವೆ ಮುಗೀಲಿ, ಆದ ನಂತರ ನಿನ್ನ ಬಗ್ಗೆ ಗೊತ್ತಾಗ್ತದಲ್ಲ, ನೆಕ್ಸ್ಟ್ ನಾನು ಹೇಳ್ತೀನಿ ನೀನು ಇಷ್ಟನಾ ಅಂತ. ಏ ಅಶ್ವಿನಿ, ನನಗೊಂದು ಮಾತ್ರ ಗೊತ್ತಾಯ್ತು. ಏನು? ನಿನಗೂ ನಾನು ಇಷ್ಟ, ಆದರೆ ನನ್ನ ಹತ್ರ ಹೇಳ್ತಿಲ್ಲ. ಸಾಕು ಸಾಕು. ಏನು ಸಾಕು? ನಿನ್ನ ನಗು ಮತ್ತೆ ನಾಚಿಕೆ, ನೀನು ಆಚೆ ತಿರುಗಿದ್ರು ನಾನು ನೋಡಿದೆ. ಹೇ ರಾಜು, ನಾನು ಮನೆಗೆ ಹೋಗ್ತೀನಿ. ಹೇ ಅಶ್ವಿನಿ. ಏಯ್, ತುಂಬ ಸಂತೋಷ ಆಗ್ತಿದೆ ಅಶ್ವಿನಿ. ನಿನಗೂ ನಾನಿಷ್ಟ, ಇಷ್ಟು ಸಾಕು ನನಗೆ. ಈಗೆಲ್ಲರೂ ಹೋಗಿ ಅಲ್ಲಿ ಒಳ್ಳೆ ಖುಷಿ ರೀತಿಯಲ್ಲಿರ್ತಾರೆ. ನಿಶ್ಚಿತಾರ್ಥ ಯಾವಾಗ, ಮದುವೆ ಯಾವಾಗ ಅನ್ನೋದೆಲ್ಲ ಫಿಕ್ಸ್ ಮಾಡಿ ಬರ್ತಾರೇನು. ನಮ್ಮ ಅಣ್ಣನೇ ಮುಂದೆ ಹೋಗಿ ನಿಂತಿದ್ದಾನಲ್ಲ. ಅಯ್ಯೋ, ಈ ಮನುಷ್ಯ ಬೇರೆ, ನೀನು ಹೋಗಲೇಬೇಡ ಅಂತೇಳಿ ಮನೆಯೊಳಗೆ ಕೂರಿಸ್ಬಿಟ್ಟ. ಇಷ್ಟೊತ್ತಿಗಾಗಲೇ ನಾನು ನಮ್ಮ ಅಣ್ಣನ ಜೊತೆ ಏನಾದರೂ ಹೋಗಿರ್ತಿದ್ದೆ, ಏನಾದರೂ ಒಂದು ಮಾಡಿ ಬರ್ತಿದ್ದೆ. ನಾನಿಲ್ಲದೆ ಈಗ ಅವ್ರಿಗೆಲ್ಲರಿಗೂ ಒಳ್ಳೆಯದಾಗೋಗಿದೆ. ಇನ್ನೂ ಯೋಚನೆ ಮಾಡಿದರೆ ಆಗೋದಿಲ್ಲ. ಇನ್ಮೇಲೆ ತೀರ್ಮಾನ ಮಾಡಬೇಕು, ಸಮಾಧಾನದಲ್ಲಿರಬೇಕು.
ಎಲ್ಲ ಸಮಾಧಾನದಲ್ಲಿ ಇಟ್ಕೊಂಡೇ ಮದುವೆನ ನಿಲ್ಲಿಸ್ಬೇಕು. ಆದರೆ ಏನು ಯೋಚನೆ ಮಾಡಲಿ, ನಾನೊಬ್ಬಳೇ ಆಗಿಬಿಟ್ನಲ್ಲ, ನಾನೊಬ್ಬಳೇ ಹೇಗೆ ಈ ಮದುವೆನ ನಿಲ್ಲಿಸಲಿ? ನಾವೊಬ್ಬರೇ ಅಂತ ಹೇಳಿ ಬೇಜಾರಲ್ಲಿ ಕೋರಬಾರ್ದು. ಈಗ ನಾನು ಏನೇ ಆದರೂ ಸಾಧಿಸಿ ತೋರಿಸ್ಬೇಕು. ನಮ್ಮ ಮನೆಯಲ್ಲಿ ಯಾವಾಗಲೂ ನಾನೇ ರಾಣಿ ಥರ ಇದ್ದವಳು. ನಮ್ಮ ಅಣ್ಣನಿಗೆ ಮದುವೆಯಾಗಿ ಅತ್ತಿಗೆ ಅಂತ ಬಂದಮೇಲೆ ಏನೇನಾಗೋಯ್ತು, ಹಾಗೆ ನನ್ನ ಮಗಳು ಆ ಮನೆಗೆ ಹೋಗಿ ಮಾಡಬೇಕು. ಇವಾಗ ನನಗೆ ಅಣ್ಣನ ಮನೆ ಅಂತ ಹೇಳಿ ಧೈರ್ಯದಲ್ಲಿ ಹೋಗ್ಲಿಕ್ಕಾಗುತ್ತಾ? ಅದಕ್ಕೆ ಆದವಳು ನನ್ನನ್ನು ಕೆಲಸನೇ ಮಾಡಿಸಿ ಕೆಲಸದವಳ ಥರ ನೋಡ್ತಾಳೆ. ಶಾಂತಿ ಇರೋಕ್ಕೆ ಮನೆ ಕೂಡ ಇಲ್ದವಳು ಈಗ ದೊಡ್ಡ ಬಂಗ್ಲೆಯಲ್ಲಿದ್ದಾಳೆ. ಕೊಬ್ಬು ಬಂದಿದೆ ಈಗ. ಅದಕ್ಕೆ ನಾನು ಹೋದ ತಕ್ಷಣ ನನ್ನ ಕೆಲಸದವಳು ರೀತಿ ಮಾಡ್ತಾಳೆ. ಇದನ್ನು ನನ್ನಿಂದ ತಗೊಳಕ್ಕಾಗ್ತಿಲ್ಲ. ಇದಕ್ಕೋಸ್ಕರನಾದರೂ ನನ್ನ ಮಗಳೇ ಆ ಮನೆ ಸೊಸೆ ಆಗಬೇಕು. ಇವತ್ತೇನು ನಮ್ಮ ಮನೆ ಶಾಂತವಾಗಿದೆಯಲ್ಲ. ಒಂದು ನಿಮಿಷ ನಮ್ಮನ್ನು ಕೂತ್ಕೊಳ್ಳೋಕ್ಕೆ ಬಿಡಲ್ಲ. ಪದಾರ್ಥ ಮಾಡು, ಬಟ್ಟೆ ಒಗೆ, ಪಾತ್ರೆ ತೊಳೆ, ನೆಲ ಒರೆಸು ಅಂತ ಒಂದೊಂದೇ ಹೇಳ್ತಾರಲ್ಲ. ಇವತ್ತೇನು ನಮ್ಮನ್ನು ಕರೀಲೂ ಇಲ್ಲ. ಏನಿರ್ಬೋದು? ಅಮ್ಮ ಸೌಂಡೇ ಇಲ್ವಲ್ಲ. ಈಗ ಮನೆಯಲ್ಲೇ ಸೌಂಡ್ ಇಲ್ಲ, ಯಾವುದ್ರ ಸೌಂಡು ಇಲ್ಲ. ಒಂದು ವೇಳೆ ಅಮ್ಮ ಏನಾದರೂ ಅಂಗಡಿಗೆ, ಒಂದು ವೇಳೆ ಮಾವನ ಮನೆಗೆ ಹೋಗಿರ್ಬೋದಾ? ಅಯ್ಯಯ್ಯೋ, ಮಾವನ ಮನೆಗಾದರೂ ನಾವು ಒಟ್ಟಿಗೆ ಹೋಗ್ಬೋದಿತ್ತಲ್ಲ ರಾಜಮಾವನನ್ನು ನೋಡೋಕ್ಕೆ. ಹೊರಗೆ ಹೋದ್ರೇ ಅಮ್ಮ ಏನಾದರೂ ಕೆಲಸ ಮಾಡೋಕ್ಕೆ ಹೇಳ್ತಾಳ ಅಂತ ಭಯದಿಂದ ಈ ರೂಮ್ನಲ್ಲೇ ಕುತ್ಕೊಂಡಾಗಿದೆ. ಈಗ ಹೋಗಿ ನೋಡೋಣ. ಅಮ್ಮ ಒಂದು ವೇಳೆ ಮಾವನ ಮನೆಗೆ ಹೋಗ್ತಾಳಂತಾದರೆ ನಾವು ಹೊರಡೋಣ. ಮಾಮ ಮಾಮ ಚಂದ ಮಾಮ. ಅಮ್ಮ, ಯಾಕೆ ಹೀಗೆ ನಿಂತಿದ್ದಾರೆ? ಅಮ್ಮ, ಇಲ್ಲೇ ಇದ್ರಾ? ಎಷ್ಟು ಸಲ ನಾನು ಕರೆದೆ. ಅಮ್ಮ, ಕಿವಿ ಕೇಳಿಸ್ತದೋ ಇಲ್ವೋ? ಏನೇ ಏನು ನಿಂಗೆ? ಯಾಕೆ ಹೀಗೆ ಅಮ್ಮ ಅಮ್ಮ ಅಂತ ಕಿರಿಸ್ತಾ ಬರ್ತಿದ್ಯಾ? ಯಾಕಮ್ಮ, ಏನಾಯಿತು? ಯಾಕೆ ಹೀಗೆ ಕಿರಿಸ್ತಾ ಇದ್ದೀರಾ? ಕಿರಿಚ್ತಾ ಇದ್ದೀನ? ಕಿರಿಕಿರಿ ಆಗ್ತಿದೆ ನನಗೆ. ನಿನ್ನ ಮುಖ ನೋಡೋಕ್ಕೂ ಇಷ್ಟ ಇಲ್ಲ. ನಡಿ ಇಲ್ಲಿಂದ. ನಾನೇನಮ್ಮ ಮಾಡಿದೆ? ನನ್ನ ಹತ್ರ ಯಾಕೆ ಕೋಪ ಮಾಡ್ಕೋತಿದ್ದೀರಾ? ನನ್ನ ಅಣ್ಣನ ಮನೆಗೆ ನೀನೇ ಸೊಸೆಯಾಗಿ ಹೋಗ್ಬೇಕಂತ ಆಸೆ ಪಟ್ಟಿದ್ದೆ. ಈಗ ನೋಡು, ಒಳ್ಳೆ ನೋಡ್ತಾ ಕೂತ್ಕೋ. ಅಶ್ವಿನಿಗೂ ರಾಜುಗೂ ನಿಶ್ಚಿತಾರ್ಥ ಮುಗಿಸಿ ಮದುವೆ ಮಾಡೋಕ್ಕೆ ಹೊರಟಿದ್ದಾರೆ. ಇನ್ನು ಮೂರೇ ತಿಂಗಳಲ್ಲಿ ಮದುವೆ ಕೂಡ ಮಾಡಿ ಮುಗಿಸ್ತಾರಂತೆ.